ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವರಾದಂಥ KH ಮುನಿಯಪ್ಪನವರು ಜಾಯ್ನ್ ಆಗ್ತಾರೆ. ಮುನಿಯಪ್ಪನವರೇ, ಮೊದಲನೇದಾಗಿ ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ದೆಹಲಿ ಚಲೋ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದೆ, ನಮಗೆ ಸೇರಬೇಕಾದಂಥ ಹಣ ಸೇರಿಲ್ಲ ಅನ್ನುವಂಥ ಆರೋಪದ ಮೇಲೆ ಒಂದು ಕಡೆ ಸರ್ಕಾರ ಹೇಳ್ತದೆ 1,87,000 ಕೋಟಿ ನಮಗೆ ನಷ್ಟ ಆಗಿದೆ 2017ರಿಂದ ಇದುವರೆಗೂ ಅಂತ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವೆಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ, ಪ್ರೊಸೀಜರಲ್ ಲ್ಯಾಬ್ಸ್ ರಾಜ್ಯ ಸರ್ಕಾರದಿಂದ ಆಗಿದೆ ಅಂತ. ಈ ಯುದ್ಧದ ಬಗ್ಗೆ ತಾವೇನು ಹೇಳ್ತೀರಿ, ಈ ಸಮರದ ಬಗ್ಗೆ ತಾವೇನು ಹೇಳ್ತೀರಿ? ಇದೇನು ಯುದ್ಧ ಇಲ್ಲ, BJPಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಬರ ಪರಿಹಾರ ಕಾನೂನುಬದ್ಧವಾಗಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದನ್ನು ಕೊಟ್ಟಿಲ್ಲ, ಅವರೇ ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದಾರೆ. ನಮ್ಮ ರಾಜ್ಯದ ರೆವಿನ್ಯೂ ಮಂತ್ರಿಗಳು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ 2-3 ಸಾರಿ ಬಂದು ಮನವಿ ಮಾಡಿ ಕೇಳಿದ್ದಾರೆ. ಆದರೂ ಕೂಡ ಅವರು ಅಪಾಯಿಂಟ್ಮೆಂಟ್ ಕೊಡದಂಥ ಕೆಳಮಟ್ಟದ ರಾಜಕಾರಣವನ್ನು BJPಯವರು ಮಾಡ್ತಾರೆ. ದುರಾದೃಷ್ಟ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷ ಯಾವುದೇ ರಾಜ್ಯಭಾರ ಮಾಡ್ಬೋದು, ಆದರೆ ವ್ಯವಸ್ಥೆಗೆ ವಿರುದ್ಧವಾಗಿ ಮಂತ್ರಿಗಳಿಗೆ ನೀವು ಟೈಮ್ ಕೊಡೋದಿಲ್ಲ, ಕಷ್ಟಸುಖ ರಾಜ್ಯದಲ್ಲಿ ಕೇಳಲ್ಲಂದರೆ ಯಾವ ರೀತಿ ದೇಶ ನಡೆಸ್ತೀರಿ ನೀವು? ಇವತ್ತು ನೀವು 3 ತಿಂಗಳಾಗಿದೆ ಬರ ಪರಿಹಾರಕ್ಕೆ ಹಣ ಕೊಡಬೇಕಂತ ಎಕ್ಸ್ಪರ್ಟ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ, ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮೀಟಿಂಗ್ ಮಾಡಿ, ನಮ್ಮಲ್ಲಿ ಮೀಟಿಂಗ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ಕೊಟ್ಟು 3 ತಿಂಗಳಾದರೂ ನೀವು ಹಣ ಕೊಡ್ತಾ ಇಲ್ಲ. ಏನು ನಿಮ್ಮ ಉದ್ದೇಶ? ರಾಜಕೀಯವಾಗಿ ಬಳಸಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನು ವಿಶ್ವಾಸ ತೆಗೆದುಕೊಂಡು ನಡೀಬೇಕು. ರಾಜ್ಯಗಳ ಕಷ್ಟ ಸುಖನ ಅರಿವು ಮಾಡಿಕೊಬೇಕು. ಯಾವ ರಾಜ್ಯನೂ ಟ್ಯಾಕ್ಸ್ ಕೊಡದೇ ಇಲ್ಲ, GST ಕೊಡ್ತೇ ಇಲ್ಲ. ಇದೆಲ್ಲ ಕೊಟ್ಟಾಗೂ ಕೂಡ ನಮ್ಮ ಪಾಲಿಗೆ ಬರಬೇಕಾಗಿರೋದು. ಯಾವುದೇ ಒಂದು ರಾಜ್ಯದಲ್ಲಿ ಈ ರೀತಿ ಅಭಾವ ಆದಾಗ, ಅತಿವೃಷ್ಟಿ ಅನಾವೃಷ್ಟಿ ಆದಾಗ, ಬರ ಬಂದಾಗ ಕೇಂದ್ರ ಸರ್ಕಾರ ಕೊಡೋದು ಒಂದು ಶಿಸ್ತಿದೆ, ಕಾನೂನಿದೆ. ಈ ಕಾನೂನು ಒಳಪಟ್ಟು ನೀವು ಕೊಡ್ತಾ ಇಲ್ವಲ್ಲ, ಅದಕ್ಕೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, ನಾನು ಕೂಡ ಕರ್ನಾಟಕದಿಂದ ಬಂದಂಥವ್ರು, ನಾನು ಕೂಡ ಕರ್ನಾಟಕದಿಂದಲೇ MP ಆಗಿದ್ದೆ, ನನಗೂ ಕೂಡ ಜವಾಬ್ದಾರಿ ಇದೆ. 1 ರೂಪಾಯಿ ಕೂಡ ನಾವು ಅನುದಾನದಲ್ಲಿ ತಾರತಮ್ಯ ಮಾಡೋದಕ್ಕಾಗಲ್ಲ. ಫೈನಾನ್ಸ್ ಕಮಿಷನ್ ಏನು ರಿಪೋರ್ಟ್ ಕೊಡುತ್ತೋ ಅದ್ರ ಆಧಾರದ ಮೇಲೆ ಕೊಡಬೇಕಾಗತ್ತೆ. ಕರ್ನಾಟಕ ಸರ್ಕಾರದಿಂದ ಸೂಕ್ತ ದಾಖಲೆಗಳ ಸಲ್ಲಿಕೆ ಸರಿಯಾಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ದಾಖಲೆಗಳು ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆಯಲ್ಲ, ಎಕ್ಸ್ಪರ್ಟ್ ಕಮಿಟಿ ಕೇಂದ್ರ ಸರ್ಕಾರ ಕಳಿಸಿದ್ದೀರಲ್ಲ, ನಿಮ್ಮ ರಿಪೋರ್ಟ್ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೊಟ್ಟಿರೋ ರಿಪೋರ್ಟ್ ಮೇಲೆ ನೀವು ಕೊಡಿ. ನಾವು ಇವತ್ತೇನು ಹೊಸದಾಗಿ ಏನು ರಿಪೋರ್ಟ್ ಕೊಡ್ತಾ ಇಲ್ಲ. ವೈಜ್ಞಾನಿಕವಾಗಿ ಯಾವ ರೀತಿ ರಿಪೋರ್ಟ್ ತಯಾರು ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಒಂದು ಎಕ್ಸ್ಪರ್ಟ್ ಟೀಮ್ ಇದೆ, ಅದನ್ನು ಮಾಡಿ ಕಳಿಸಿದ್ದಾರೆ. ಇವೆಲ್ಲ ಕೂಡ ನುಣಿಸ್ಕೊಳ್ಳೋವಂಥ ಕೆಲಸ. ಇವತ್ತು 25 ಜನ MP ಗಳಿದ್ದಾರೆ. ಒಬ್ಬರಾದರೂ ಲೋಕಸಭೆಯಲ್ಲಿ ನಮಗೆ ಬರ ಬಂದಿದೆ, ಈ ರಾಜ್ಯದಲ್ಲಿ ನೀವು ಹಣ ಬಿಡುಗಡೆ ಮಾಡಿ ಅಂತ ಚಕಾರ ಎತ್ತೋ ಶಕ್ತಿ ಇಲ್ಲ. ಏನು ಮಾಡಿದ್ದೀವಿ MP ಕಟ್ಕೊಂಡು ನಾವು? ಫೈನಾನ್ಸ್ ಮಿನಿಸ್ಟ್ರು ನಮ್ಮ ರಾಜ್ಯದಿಂದ ಹೋಗಿದ್ದಾರೆ, ಅವ್ರಿಗಾದರೂ ಜವಾಬ್ದಾರಿ ಇರಬೇಕಾಯಿತು. ನೀವೇನು ಹೆಚ್ಚಿಗೆ ಏನು ಕೊಡಬೇಕಾಗಿಲ್ಲ. ಕಾನೂನುಬದ್ಧವಾಗಿ ಇಲ್ಲಿ ಅಭಾವ ಆದರೆ ಏನು ಕೊಡಬೇಕು? ನಿಮ್ಮ ಎಕ್ಸ್ಪರ್ಟ್ ಕಮಿಟಿ ಏನು ರಿಪೋರ್ಟ್ ಮಾಡಿದೆ ಅದರ ಆಧಾರದ ಮೇಲೆ ಕೊಡೋಕ್ಕಾಗ್ದಿರಾ ಇದರ ಮೇಲೆ ರಾಜಕೀಯ ಮಾಡ್ತಾಯಿದ್ರಿ. ದುರಂತ. ಹಿಂದೆ BJP ಸರ್ಕಾರ ಇತ್ತು, ಬೇರೆ ಬೇರೆ ಸರ್ಕಾರಗಳಿತ್ತು. ಯಾವತ್ತೂ ಕೂಡ ಯಾವ ರಾಜ್ಯಕ್ಕೂ ಇಂಥ ಅನ್ಯಾಯ ಆಗಕ್ಕೆ ಬಿಟ್ಟಿಲ್ಲ. 1 ವಾರ 15 ದಿನ ತಿಂಗಳಿಗೆ ಏರ್ಪೇರಲ್ಲಿ ಕೊಡ್ತಾಯಿದೆ. ಇವತ್ತು 3 ತಿಂಗಳು 4 ತಿಂಗಳಾದರೂ ಕೂಡ ನೀವು ಕೊಡ್ತಾ ಇಲ್ಲ ಅಂದರೆ ಇದು ರಾಜಕೀಯವಾಗಿ ಇವರಿಗೆ ಕೆಲಸ ಮಾಡ್ತಾಯಿದ್ದಾರೆ. ಇದು ಮಾಡಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಅಪಮಾನ, ಒಂದು ರಾಜ್ಯಕ್ಕೆ ಅಪಮಾನ ಮಾಡ್ತಾಯಿದ್ದೀರಿ. ಮತ್ತು ಆ ರೈತರ ಬಗ್ಗೆ ನಿಮಗೆ ಏನು ಒಂದು ಕಷ್ಟದಲ್ಲಿದ್ದಾರೆ, ಅವ್ರ ಬಗ್ಗೆ ನಿಮಗೆ ಏನು ಅನುಕಂಪ ಇಲ್ಲ. ನಾವು ರಾಜ್ಯ ಸರ್ಕಾರ 650 ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ರೈತರಿಗೆ ತಕ್ಷಣಕ್ಕೆ ಪರಿಹಾರವನ್ನು ಕೊಟ್ಟಿದ್ದೀರಿ, ನೀವಿನ್ನೂ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಮೇಲೆ ಹೋರಾಟ ಮಾಡೋಕ್ಕೆ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. BJPಯವರು ಕೂಡ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಜನರ ದಿಕ್ತಪ್ಪಿಸ್ತಾ ಇದೆ ಅಂತ. ನಿಮ್ಮ ಪ್ರತಿಭಟನೆಗೆ ಅವರು ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ತಾವೇನು ಹೇಳ್ತೀರಿ? ಈ ಪ್ರತಿಭಟನೆಗೆ ದುರುದ್ದೇಶ ಏನಿದೆ? ಅವರು ಅಲ್ಲೆಲ್ಲ ಪ್ರತಿಭಟನೆ ಮಾಡಬೇಕಾಯ್ತು, ಇಲ್ಲಿ ಮಾಡಬೇಕಾರ್ದವ್ರು. ಈ ರಾಜ್ಯಕ್ಕೆ ಬಂದಿಲ್ಲ ಅಂತ ನಾವು ಹೇಳೋದು ರುಜುವಾತಿದೆ. ನೀವು ಪಾರ್ಲಿಮೆಂಟ್ ಮೆಂಬರ್ಸು, ಅಲ್ಲಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬಂದು ಹಣ ಕೊಡಿಸಿರಪ್ಪ, ಆ ಕೆಲಸ ಮಾಡಿರಿ. ಅಲ್ಲೇನು ಮಾಡ್ತೀರಿ ನೀವು? ನಡ್ರಿ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಸಚಿವರಾದಂಥ ಮುನಿಯಪ್ಪನವರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಡೆಲ್ಲಿ.